ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟ್ ನಿಮ್ಮ Paytmಗೆ ವಿಡ್ರಾ ಕೊಡುವಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲು ಅಪ್ಲಿಕೇಶನ್ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಮೊದಲು ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಿರುತ್ತೆ. ಸೊ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಅದಾದಮೇಲೆ ನಿಮಗೆ 2 ಸೆಕೆಂಡ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಲಾಗಿನ್ ನಾವು ಟು ಗೆಟ್ 18 ರೂಪೀಸ್ ಅಂತ. ಸೊ ಇಲ್ಲಿ ಗೆಟ್ ದ ಮನಿ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಲಾಗಿನ್ ವಿತ್ ಗೂಗಲ್, ಲಾಗಿನ್ ವಿತ್ ಫೇಸ್ಬುಕ್ ಅಂತ. ಸೊ ಲಾಗಿನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಇಲ್ಲಿ ಲಾಗಿನ್ ಆಗೋ ಮುಖಾಂತರ ಇಲ್ಲಿ 25 ರೂಪೀಸ್ ಅನ್ನೋದು ಇಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಗೆಟ್ ರೂಪೀಸ್ 25 ಆರ್ 13 ಗ್ಯಾರಂಟೆಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಇನ್ವೈಟ್ ಕೋಡ್ನ ಎಂಟರ್ ಮಾಡೋ ಮುಖಾಂತರ ಇಲ್ಲಿ 13 ರೂಪೀಸ್ ಇಲ್ಲಿ ಫ್ರೀಯಾಗಿ ಕೊಡ್ತಾರೆ. ಸೊ ಇಲ್ಲಿ ಇನ್ವೈಟ್ ಕೋಡ್ ಅನ್ನೋದು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಎಂಟರ್ ಮಾಡಿ ಇಲ್ಲಿ ಗೆಟ್ ರೂಪೀಸ್ 30 ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಒಂದು ಆ್ಯಡ್ಸ್ ಅನ್ನೋದು ಬರುತ್ತೆ. ಸೊ ಫುಲ್ಲಿಯಾಗಿ ವಾಚ್ ಮಾಡಿ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಕಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಟ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ರಿವಾರ್ಡ್ ರಿಸೀವ್ಡ್ ಅಂತ. ಸೊ 13 ರೂಪೀಸ್ ಅನ್ನೋದು ರಿಸೀವ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಟ್ ಅಂತಿದ್ರೆ, ಸೊ ಆ್ಯಡ್ ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಸೊ ಇಲ್ಲಿ ಫ್ರೀಯಾಗಿ ಗೇಮ್ಸ್ಗಳು ಇರ್ತವೆ. ಸೊ ನೀವು ಗೇಮ್ಸ್ಗಳನ್ನ ಕೂಡ ಆಡ್ಬೋದಾಗಿದೆ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನಲ್ಲಿ ಯಾವ ರೀತಿ ಇಲ್ಲಿ ಹಣವನ್ನು ಗಳಿಸಬಹುದು ಅಂತಂದರೆ ಇಲ್ಲಿ ಅರ್ನ್ ಮನಿ ಅಂತಿದ್ದಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಲಾಗಿನ್ ಆಗೋ ಮುಖಾಂತರ ಇನ್ವೈಟ್ ಕೋಡ್ನ ಎಂಟರ್ ಮಾಡೋ ಮುಖಾಂತರ ಇಲ್ಲಿ 55 ರೂಪೀಸನ್ನು ಇಲ್ಲಿ ಇನ್ಸ್ಟೆಂಟಾಗಿ ನಿಮ್ಮ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಟುಡೇ ಇನ್ ಕಾಯಿನ್ಸ್ ಅಂತಿದೆಯಲ್ಲ, ಸೊ ಅಲ್ಲಿ ನಿಮ್ಮ ಡೈಲಿ ಇನ್ಕಮ್ ಅನ್ನೋದು ಆ್ಯಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಡೈಲಿ ಚೆಕ್ಇನ್ ಮಾಡಿ ಕೂಡ ಇಲ್ಲಿ ಹಣವನ್ನು ಗಳಿಸಬಹುದಾಗಿದೆ. ಸೊ ಚೆಕ್ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ನನಗೆ ಇವತ್ತು ಚೆಕ್ಇನ್ ಮಾಡೋ ಮುಖಾಂತರ ಇಲ್ಲಿ 60 ಕಾಯಿನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಡ್ಸ್ ಬರುತ್ತೆ, ಆ್ಯಡ್ಸ್ನ ಕಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನನ್ನ ವಾಲೆಟ್ ಬ್ಯಾಲೆನ್ಸ್ ಅನ್ನೋದು ಟುಡೇ ಕಾಯಿನ್ಸ್ ಅನ್ನೋದು ನನಗೆ 108 ಕಾಯಿನ್ಸ್ ಅನ್ನೋದಾಗಿದೆ. ಸೊ ಇಲ್ಲಿ ಈ ರೀತಿ ಇಲ್ಲಿ ಹಣವನ್ನು ಗಳಿಸಬಹುದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ 18 ರೂಪೀಸ್ ಈಸಿ ಟು ಗೆಟ್ ಅಂತಿದೆಯಲ್ಲ, ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಇನ್ವೈಟ್ ಡಬಲ್ ರಿವಾರ್ಡ್ ಅಂತ. ಸೊ ಇದು ಇನ್ವೈಟ್ ನಾವು ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಡಬಲ್ ರಿವಾರ್ಡ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ 1000 ಕಾಯಿನ್ಸ್ಗೆ ಇಲ್ಲಿ 1 ರೂಪಾಯಿ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ 12,000 ಕಾಯಿನ್ಸ್ ಅನ್ನೋದು ಕೊಡ್ತಾರೆ. ಅಂದರೆ ಇಲ್ಲಿ ಇನ್ವೈಟ್ ಮಾಡೋ ಮುಖಾಂತರ ಇಲ್ಲಿ 12 ರೂಪಾಯಿ ಅನ್ನೋದು ಇಲ್ಲಿ ನಿಮಗೆ ಫ್ರೀಯಾಗಿ ಇಲ್ಲಿ 12 ರೂಪಾಯಿ ಅನ್ನೋದು ಕೊಡ್ತಾರೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ವೈಟ್ ನಾವು ಅಂತಿದ್ರಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇನ್ವೈಟ್ ಕೋಡ್ ಅನ್ನೋದು 0P8AZG ಅಂತ. ಸೊ ಇಲ್ಲಿ ವಾಟ್ಸಪ್, ಟೆಲಿಗ್ರಾಮ್ ಹಾಗೆ 3 ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇನ್ವೈಟ್ ಲಿಂಕ್ ಅನ್ನೋದು ಕಾಪಿ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಇನ್ವೈಟ್ ಮಾಡೋ ಮುಖಾಂತರ ಇಲ್ಲಿ 12 ರೂಪೀಸ್ ಅನ್ನೋದು ಈಸಿಯಾಗಿ ಕೊಡ್ತಾರೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಲ್ಲಿ ನ್ಯೂ ಯೂಸರ್ ರಿವಾರ್ಡ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಯೂಸರ್ ರಿವಾರ್ಡ್ ಅನ್ನೋದು 8 ರೂಪಾಯಿ ಅನ್ನೋದು ಇಲ್ಲಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, 1 ಡೇ ಅನ್ನೋದು 200 ಕಾಯಿನ್ಸ್ ಅನ್ನೋದು ಕೊಡ್ತಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೆಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅದಾದಮೇಲೆ ನಿಮಗೆ ಒಂದು ಆ್ಯಡ್ ಅನ್ನೋದು ಬರುತ್ತೆ. ಸೊ ಆ್ಯಡ್ನ ಫುಲ್ಲಿಯಾಗಿ ವಾಚ್ ಮಾಡಿ, ಆಯಿತಾ. ಇಲ್ಲಿ ಟೈಮ್ ಅನ್ನೋದು ಓಡ್ತಾ ಇದೆ ಮೇಲ್ಗಡೆ. ಸೊ ಫುಲ್ಲಿಯಾಗಿ ವಾಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಡ್ಸನ್ನು ಫುಲ್ಲಿಯಾಗಿ ವಾಚ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಕಟ್ ಆಪ್ಷನ್ ಇದೆಯಲ್ಲ, ಸೊ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ರಿವಾರ್ಡ್ ರಿಸೀವ್ಡ್ ಅಂತ. ಸೊ 200 ಕಾಯಿನ್ಸ್ ಅನ್ನೋದು ನನ್ನ ವಾಲೆಟ್ಗೆ ಆ್ಯಡ್ ಆಗಿದೆ. ಸೊ ಈಗ ಆ್ಯಡ್ ಅನ್ನೋದು ಕಟ್ ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಇದೆಯಲ್ಲ. ಸೊ ಇವಾಗ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ನನ್ನ ಬ್ಯಾಲೆನ್ಸ್ ಅನ್ನೋದು 308 ಕಾಯಿನ್ಸ್ ಅನ್ನೋದಿದೆ. ಸೊ ಆವಾಗಲೇ ನಾನು 108 ಕಾಯಿನ್ಸ್ ಅನ್ನೋದಿತ್ತು. ಸೊ ಈಗ 200 ಕಾಯಿನ್ಸ್ ಅನ್ನೋದು ನನ್ನ ವಾಲೆಟ್ಗೆ ಆ್ಯಡ್ ಆಗಿದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಲ್ಲಿ ವಾಚ್ ವಿಡಿಯೋ ಆ್ಯಂಡ್ ಅರ್ನ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೀಡಿಯೋಸ್ಗಳನ್ನ ವಾಚ್ ಮಾಡೋ ಮುಖಾಂತರ, ಅಂದರೆ ಇಲ್ಲಿ ಆ್ಯಡ್ಸ್ ಅನ್ನೋದು ಬರುತ್ತೆ. ಸೊ ಆ್ಯಡ್ಸ್ನ ಫುಲ್ಲಿಯಾಗಿ ವಾಚ್ ಮಾಡೋ ಮುಖಾಂತರ ಇಲ್ಲಿ ಕಾಯಿನ್ಸ್ ಅನ್ನೋದು ನಿಮ್ಮ ವಾಲೆಟ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಒಂದು ಆ್ಯಡ್ಸ್ ಅನ್ನೋದು ಬಂದಿದೆ. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಗ್ರೀನ್ ಕಲರಲ್ಲಿ ಇಲ್ಲಿ ಟೈಮ್ ಅನ್ನೋದು ಓಡ್ತಾ ಇರುತ್ತೆ. ಸೊ ಇದು ಫುಲ್ಲಿಯಾಗಿ ಆದಮೇಲೆ ಇಲ್ಲಿ ಕಟ್ ಆಪ್ಷನ್ ಬರುತ್ತೆ. ಸೊ ಆ್ಯಡ್ಸ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಡ್ ಅನ್ನೋದು ಫುಲ್ಲಿಯಾಗಿ ವಾಚ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಕಟ್ ಆಪ್ಷನ್ ಬಂದಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನನ್ನ ಬ್ಯಾಲೆನ್ಸ್ ಅನ್ನೋದು 308 ಕಾಯಿನ್ಸ್ ಅನ್ನೋದಿದೆ. ಸೊ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಕಾಯಿನ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ
ಎಡಿಟ್ ಯುವರ್ ಪ್ರೊಫೈಲ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್ನ ಎಡಿಟ್ ಮಾಡೋ ಮುಖಾಂತರ ಅಂದರೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡೋ ಮುಖಾಂತರ, ನಿಮ್ಮ ನೇಮನ್ನು ಚೇಂಜ್ ಮಾಡೋ ಮುಖಾಂತರ, ಡಿಸ್ಕ್ರಿಪ್ಷನ್ ಹಾಕೋ ಮುಖಾಂತರ ಇಲ್ಲಿ ಬರ್ತ್ಡೇ ಅಂದರೆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಗಲೇ ಆ್ಯಡ್ ಆಗಿರುತ್ತೆ. ಸೊ ನೀವು ಚೇಂಜ್ ಅನ್ನೋದು ಮಾಡ್ಕೋಯಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಇಲ್ಲಿ ಎಜುಕೇಷನ್ ಅಂತಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಜುಕೇಷನ್ನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ Paytm ನಂಬರ್ನ ಎಂಟ್ರ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ Paytm ನಂಬರ್ನ ಬೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅಪ್ಡೇಟ್ ಅಂತಿಲ್ಲ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್ ಅನ್ನೋದು ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ರೀಡ್ FAQs ಅಂತ. ಸೊ ಇಲ್ಲಿ FAQsನ ರೀಡ್ ಮಾಡೋ ಮುಖಾಂತರ ಇಲ್ಲಿ ಕಾಯಿನ್ಸ್ ಅನ್ನೋದು ಕೊಡ್ತಾರೆ. 400 ಕಾಯಿನ್ಸ್ ಅನ್ನೋದು FAQsನ ರೀಡ್ ಮಾಡೋ ಮುಖಾಂತರ ಇಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ಸ್ಪೆಷಲ್ ಆಫರ್ ಇನ್ಸ್ಟಾಲ್ ಟು ಅರ್ನ್ 5,000 ಕಾಯಿನ್ಸ್ ಅಂತಿದೆ. ಸೊ ಇಲ್ಲಿ ಡೈಲಿ ಹಂಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋ ಮುಖಾಂತರ ಇಲ್ಲಿ 5,000 ಕಾಯಿನ್ಸನ್ನು ಅಂದರೆ ಇಲ್ಲಿ ₹5 ಅನ್ನೋದು ಡೈಲಿ ಹಂಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆಗೋ ಮುಖಾಂತರ ಇಲ್ಲಿ 5,000 ಕಾಯಿನ್ಸ್ ಅನ್ನೋದು ಕೊಡ್ತಾರೆ. ಸೊ ಈ ಅಪ್ಲಿಕೇಶನಲ್ಲಿ ಏನಿಲ್ಲ. ಸೊ ನಿಮ್ಮ ಜಿಮೇಲ್ ಅಥವಾ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ರಿಜಿಸ್ಟರ್ ಆಗೋದು ತುಂಬ ಈಸಿ ಇದೆ. ಯಾವುದೇ KYC ಅನ್ನೋದು ಕಂಪ್ಲೀಟ್ ಮಾಡೋದು ಕೇಳಲ್ಲ. ಸೊ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಕೂಡ ಮಾಡಿಕೊಂಡು ಇಲ್ಲಿ ₹5 ಇನ್ಸ್ಟೆಂಟಾಗಿ ನಿಮ್ಮ ವಾಲೆಟ್ಗೆ ಆ್ಯಡ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಲ್ಲಿ ಹಲವಾರು ಅಪ್ಲಿಕೇಶನ್ಗಳಿವೆ. ಸೊ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗೋ ಮುಖಾಂತರ ಇಲ್ಲಿ ಹೆಚ್ಚು ಕಾಯಿನ್ಸನ್ನು ಇಲ್ಲಿ ಹಣವನ್ನು ಮಾಡ್ಕೋಬೋದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಆನ್ ಅನ್ಅಕಾಡೆಮಿ ಆ್ಯಂಡ್ ವಿಡ್ರಾ ₹6 ಇನ್ಸ್ಟ್ಯಾಂಟ್ಲಿ ಅಂತ. ಸೊ ಅನ್ಅಕಾಡೆಮಿ ಕೂಡ ಈಸಿ ಇದೆ. ಸೊ ನಿಮ್ಮ ಜಿಮೇಲ್ ಅಥವಾ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ರಿಜಿಸ್ಟರ್ ಕೂಡ ಈಸಿಯಾಗಿ ಆಗ್ಬೋದಾಗಿದೆ. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ಇಲ್ಲಿ ಹಣವನ್ನು ಗಳಿಸ್ಬೋದಾಗಿದೆ ಫ್ರೆಂಡ್ಸ್. ಈ ಅಪ್ಲಿಕೇಶನಲ್ಲಿ ಕಾಯಿನ್ಸ್ಗಳನ್ನ ಹೇಗೆ ವಿಡ್ರಾ ಮಾಡೋದು ಅಂತಲೇ ಇಲ್ಲಿ ರೆಡೀಮ್ ಅಂತಿದೆಯಲ್ಲ. ಸೊ ರೆಡೀಮ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ 1,000 ಕಾಯಿನ್ಸ್ಗೆ ಇಲ್ಲಿ ₹1 ಅನ್ನೋದು ಕೊಡ್ತಾರೆ. ಸೊ ಅದೇ ಥರ ಇಲ್ಲಿ 10,000 ಕಾಯಿನ್ಸ್ಗೆ ಇಲ್ಲಿ ₹10. ಅದೇ ಥರ ಇಲ್ಲಿ 5,000 ಕಾಯಿನ್ಸ್ಗೆ ಇಲ್ಲಿ 50,000 ಕಾಯಿನ್ಸ್ಗೆ ಇಲ್ಲಿ ₹50 ಅನ್ನೋದು ಕೊಡ್ತಾರೆ ಫ್ರೆಂಡ್ಸ್. ಸೊ ಅದೇ ಥರ ಇಲ್ಲಿ 1,000 ಕಾಯಿನ್ಸ್ ಆದ ತಕ್ಷಣ ಇಲ್ಲಿ ₹1 ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ವಿಡ್ರಾ ಮಾಡಿದ ತಕ್ಷಣ ಆ ₹1 ಅನ್ನೋದು ಇಲ್ಲಿ ಟೋಟಲ್ ಇನ್ಕಮ್ ಅಂತಿದ್ದಾರೆ. ಸೊ ₹55 ಸೇರಿಕೊಂಡ್ರೆ ಇಲ್ಲಿ ₹56 ಅನ್ನೋದಾಗುತ್ತೆ. ಇಲ್ಲಿ ಒಂದು ಆ್ಯಡ್ ಆಗುತ್ತೆ. ಅಲ್ಲಿಂದ ನೀವು ವಿಡ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಮಿನಿಮಮ್ ರೆಡಿಮ್ ₹300 ಅನ್ನೋದೇ. ಇಲ್ಲಿ ಟ್ಯಾಕ್ಸ್ ಅನ್ನೋದು ₹60 ಇಲ್ಲಿ ಕಟ್ಟಾಗಿ ನಿಮಗೆ ₹240 ಅನ್ನೋದು ನಿಮ್ಮ ವಾಲೆಟ್ಗೆ ಬಂದು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ₹300 ಆದ ತಕ್ಷಣ ಇಲ್ಲಿ ನೀವು ವಿಡ್ರಾ ಅಂತಿದ್ದೀರ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ Paytm ವಾಲೆಟ್ಗೆ ಇನ್ಸ್ಟೆಂಟಾಗಿ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ಅಲ್ಲಿ Paytm ನಂಬರ್ನ ಬೈಂಡ್ ಮಾಡಿದ್ರೆ ಇಲ್ಲಿ ಪ್ಲೀಸ್ ಬೈಂಡ್ ಯುವರ್ Paytm ಅಂತಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ರಿಯಲ್ ನೇಮ್ ಹಾಗೆ ರಿಜಿಸ್ಟರ್ಡ್ Paytm ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ Paytm ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಇಲ್ಲಿ ಫೋನ್ ನಂಬರ್ ಅಂತಿದೆಯಲ್ಲ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ನ ಎಂಟರ್ ಕೂಡ ಮಾಡ್ಕೊಬೋದು. ಅದಾದಮೇಲೆ ಅಕೌಂಟ್ ಅನ್ನೋದು Paytm ನಂಬರ್ ಅನ್ನೋದು ಬೈಂಡ್ ಆಗೋಗುತ್ತೆ. ಸೊ ಅದಾದಮೇಲೆ ವಿಡ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟೆಂಟಾಗಿ ನಿಮ್ಮ ವಾಲೆಟ್ಗೆ ₹240 ಅನ್ನೋದು ಇಲ್ಲಿ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ವಿಡ್ರಾ ಆದ ತಕ್ಷಣ ಇಲ್ಲಿ ರೆಕಾರ್ಡ್ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವಿಡ್ರಾ ಆಗಿದ್ದ ಅಮೌಂಟ್ ಅನ್ನೋದು ಇಲ್ಲಿ ರೆಕಾರ್ಡಲ್ಲಿ ಇರುತ್ತೆ. ಸೊ ಪೆಂಡಿಂಗ್ ಇದೆ, ಸಕ್ಸಸ್ಫುಲ್ ಆಗಿದೆ ಇಲ್ಲಿ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.